ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಮಸ್ತ್ ಪೈಕಿ ಹುಂಚಿ ಚಿಗಳಿ ಮಾಡತ್ತೇವಿ. ಯಾಕೆ ಮಾಡತ್ತೇವಪ್ಪ ಅಂತಂದ್ರೆ ಹೆಂಗೆ ಸ್ಕೂಲ್ ಅಂತಿ ಸೂಟಿ ಬಿಟ್ಟೈತ್ರಿ. ಹಿಂಗಾಗಿ ಮಗಳು ದಿನ ಒಂಥರ ಐಟಮ್ಸ್ ಮಾಡಂತ ಕಾಡತ್ತಿದ್ಲು. ಅದಕ್ಕೆ ಆಕಿಗೂ ಆಯಿತು, ನಮಗೂ ಬಾಯಾಡ್ಸೋಕಾಯ್ತಂದ ಮಾಡಿದೇನಂತ್ರಿ. ಹೆಂಗೆ ಮಾಡತ್ತೇನಂತ ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಖಾರು ಕಲ್ಲೆಲ್ಲ ಒರಿಸಿ ತಂದಿಟ್ಕೊಂಡೀನಿ ರೀ. ಇನ್ನು ಅದ್ರೊಳಗೆ ಒಂದು ಅರ್ಧ ಚಮಚಿ ಜೀರಿಗೆ ಹಾಕಿ ಎಲ್ಲ ಪುಡಿ ಮಾಡಿ ಇಟ್ಕೊಳತ್ತನಂತ. ಡೈರೆಕ್ಟ್ ಜೀರಾ ಪುಡಿ ಹಾಕಿದರೆ ಅಷ್ಟೇ ಟೇಸ್ಟ್ ಕೊಡೋದಿಲ್ಲ. ಹೀಗಾಗಿ ಕಲ್ಲಾಗ ಮಾಡತ್ತೆ ಒಂದಿಂದ ಎಲ್ಲನೂ ಕಲ್ಲಾಗನ ಹರ್ಕೊಂಬಿಡೋಣಂತ. ಎಷ್ಟು ಸಣ್ಣ ಆಕ್ಕತ್ತಲ್ಲ ನಮಗೆ ಅಷ್ಟು ಹುಂಚಿ ಚಿಗಳಿ ಬಾಯಾಗ ಫ್ಲೇವರ್ ಕೊಟ್ಬಿಡ್ತೈತ್ರಿ. ನೋಡ್ರಿ ಇಲ್ಲೇ ಸಣ್ಣ ಆಗೈತಿ. ಇನ್ನು ಅದಕ್ಕೆ ಒಂದೊಂದು ಐಟಮ್ಸ್ ಹಾಕೋಣಂತ. ಇನ್ನು ಒಂದು 5-6 ಬೆಳ್ಳುಳ್ಳಿ ಹೆಸರು ಹಾಕೊಂಡೇನಿ. ಒಂದೆರಡು ಕಡ್ಡಿ ಕರಿಬೇವು ಹಾಕೊಂಡೇನಂತ್ರಿ. ಎಲ್ಲನೂ ಸಣ್ಣಗೆ ಜಜ್ಕೊಂಡು ಹರ್ಕೊಂಬಿಡೋಣಂತ. ಸ್ವಲ್ಪ ಉಪ್ಪು ಹಾಕ್ಕೊಳತ್ತೇನೆ ರೀ. ಇವೇನು ತೋರ್ಸಾತೇನಲ್ಲ ಇವ ಕಂಚಿ ಎಲೆ ಅಂತ ಹೇಳ್ತೇವ್ರಿ. ಇವ ಮೇನ ಫ್ಲೇವರ್ ಕೊಡಾಕ ನೋಡ್ರಿ. ಕರಿಬೇವು ಮತ್ತು ಕಂಚಿ ಎಲೆ ಇದ್ರೆ ಹುಂಚಿ ಚಿಗಳಿ ನೋಡಿದ್ರೆ ಸಾಕ್ರಿ ಬಾಯಾಗ ನೀರು ಬರ್ತಾವು. ಕೆಲಸ ಭಾಳ ಬೀಳ್ತೈತಿ ಖರೆ, ಆದ್ರೆ ಬಾಯಾಗ ಮಸ್ತ್ ಪೈಕಿ ಟೇಸ್ಟ್ ಕೊಡ್ತೈತ್ರಿ. ಬರೀ ನೋಡಿದ್ರೆ ಸಾಕು ನೀರು ಬಂದುಬಿಡ್ತಾವೆ ಬಾಯಾಗ. ಇಲ್ಲಿ ನೋಡ್ರಿ, ನಾನು ಒಂದು ಕಟೋರಿ ಒಳಗೆ ಹುಂಚಿ ಅಂತ ತೊಗೊಂಡೇನಿ ರೀ. ಅದೇ ಸೇಮ್ ಕಟೋರಿ ಒಳಗೆ ಬೆಲ್ಲ ಸೇರಿಸ್ಬಿಡೋಣಂತ. ಯಾಕಂದ್ರೆ ಹುಳಿ ಬೆಲ್ಲ ಎರಡು ಮಿಕ್ಸ್ ಆಗಿ ಸೇರ್ತಂದ್ರೆ ನಮಗೆ ಚಿಗಳಿ ಮಸ್ತ್ ಟೇಸ್ಟಾಗಿ ಕೊಡ್ತೈತ್ರಿ. ಹೀಗಾಗಿ ಹುಂಚಿಯನ್ನು ಎಷ್ಟು ತೊಗೊಂಡೇನಲ್ಲ ಅಷ್ಟೇ ಬೆಲ್ಲ ತೊಗೊಳತ್ತನಂತ. ಈಗೆಲ್ಲ ಮಕ್ಕಳಿಗೆ ಎಲ್ಲ ಥರ ನಾವು ಮಾಡಿಕೊಡ್ತೇವ್ರಿ ಖರೆ, ಆದ್ರೆ ಅವಾಗ ನಾವು ಸ್ಕೂಲ್ಗೆ ಹೋಗೋ ಟೈಮ್ನ್ಯಾಗ ನಾವು ಮಾಡ್ಕೋತಿದ್ದೀವಂತ. ಇಲ್ಲಿ ನೋಡ್ರಿ, ಒಂದು ಅರ್ಧ ಚಮಚಿ ನಾನು ಖಾರ ಸೇರ್ಸಾತೇನಂತ. ನಾವು ಸ್ಕೂಲ್ಗೆ ಹೋಗೋ ಹೊತ್ನ್ಯಾಗ ರೀ, ಒಬ್ಬರು ಉಪ್ಪು ತಂದ್ರೆ ಇನ್ನೊಬ್ರು ಖಾರ ತರ್ತೀರಿ, ಇನ್ನೊಬ್ರು ಹುಂಚಿ ಅಂತ ತರ್ತೀರಿ, ಇನ್ನೊಬ್ರು ಕರಿಬೇವು ತರ್ತೀರಿ. ಹಿಂಗೆ ಮನುಷ್ಯಾಗ ಒಬ್ಬೊಬ್ರು ಒಂದೊಂದು ಥರ ತಂದು ಒಬ್ಬರು ಕಟ್ಟಿ ಮೇಲೆ ಕುಂತ ಹುಂಚಿ ಚಿಗಳಿ ಕುಡ್ತಿದ್ದೀವ್ರಿ. ಆವಾಗಿನ ಲೈಫ್ ಅಷ್ಟು ಚಂದ ಇತ್ತು ನೋಡ್ರಿ, ನೋಡಾಕ ಕೇಳಾಕ. ನಾವಿದ್ದಂಗೆ ನಮ್ಮ ಮಕ್ಳು ಇರೋಲ್ಲ, ಅವ್ರು ಇದ್ದಂಗೆ ಅವ್ರ ಮುಂದಿನ ಜನ್ರೇಷನ್ ಇರೋದಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಹಳೆ ನೆನಪುಗಳನ್ನೆಲ್ಲ ಮೆಲ್ಲಕ್ಕೆ ಹಾಕ್ಕೊತ ಹೋಗೋದ್ರಿ. ಯಾಕಂದ್ರೆ ಮಕ್ಕಳಿಗೂ ಎಲ್ಲ ಮರೆತು ಬಿಡ್ತೈತಿ. ಹೀಗಾಗಿ ಒಂದೊಂದು ನಾವು ತೋರಿಸ್ಕೊಂತ ನೆನಪು ಹೇಳ್ಕೊತ ಹೋದಾಗ ಅವ್ರಿಗೂ ಖುಷಿ ಅನ್ನಿಸ್ತೈತಿ ಕೇಳಾಕ. ನೋಡ್ರಿಲ್ಲೇ ನನ್ನ ಮಾತಿನ ಗದ್ದಲಾಗ ಕುಟ್ಟೆ ಕುಟ್ಟಾತೇನೆ ಎಲ್ಲ ಪೂರ ಅಂತೂ ಇಂತೂ ಸಣ್ಣ ಆತು. ನೋಡ್ರಿ ಎಲ್ಲ ರೆಡಿ ಆಯ್ತು. ನಮಗೆ ಒಂಚೂರು ನೀರು ಹಾಕ್ದೇನೆ ಹಂಗೆ ಜಜ್ಕೊಂಡಿಪ್ಪ ಅಂತಂದ್ರೆ ಎಷ್ಟು ಬೇಕಷ್ಟು ತಿಂದ ಉಳ್ದಷ್ಟು ಹಂಗೆ ಇಟ್ಟರು ರೀ. ಒಂದು 5-6 ದಿನ ಮಟ್ಟ ಏನೂ ಆಗೋಲ್ಲ. ನೀವು ಹಂಗನೂ ತಿನ್ನಿರಿ ಮತ್ತು ರೊಟ್ಯಾಗ ಹಚ್ಕೊಂಡು ತಿನ್ನಿರಿ. ಹೆಂಗೆ ತಿಂದರೂ ಮಸ್ತ್ ನಮಗೆ ಟೇಸ್ಟ್ ಕೊಡ್ತೈತ್ರಿ. ಇಲ್ಲಿ ನೋಡ್ರಿ, ಫೈನಲಾಗೆಲ್ಲ ಹುಂಚಿ ಚಿಗಳಿ ರೆಡಿ ಆಯ್ತು. ಅವನ್ನ ಸಣ್ಣ ಒಂದು 4 ಗಣಕಿ ಇದ್ದು ರೀ. ಹೀಗಾಗಿ 4 ಗಣಿಗೆಗೆ ರೌಂಡ್ ಶೇಪ್ ಮಾಡಿ ಹಚ್ಚಾತನಂತ. ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ನಾವು ಈ ಸಣ್ಣ ಕಟ್ಗೆಗೆ ಗಣಕಿ ಅಂತ ಕರಿತೇವೆ ನೋಡ್ರಿ. ನೀವು ನಿಮ್ಮೂರಾಗ ಏನಂತ ಕರಿತೀರಿ ಅನ್ನೋದನ್ನು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. 4 ಜನ ಇದ್ದರು, ಹೀಗಾಗಿ 4 ಜನಕ್ಕಂತ ನಾನು ಸೇರಿಸಿ ಹಚ್ಚಾತೇನಂತ್ರಿ. ಒಂದು ವೇಳೆ ಈ ಗಣಕಿ ಇಲ್ಲದೆ ಹೋದ್ರೆ ನೀವು ಚಮಚೆ ತೊಗೊಂಡು ಚಮಚೆಕಾದರೂ ನೀವು ಹಚ್ಬೋದು ನೋಡ್ರಿ. ನಮಗೂ ನಾವು ಸಣ್ಣವರಿದ್ದಾಗ ಒಂದೊಂದು ಟೈಮ್ಗೆ ಈ ಗಣಕಿ ಸಿಗ್ತಿರ್ಕಿಲ್ಲ. ಯಾಕಂದ್ರೆ ಎಲ್ಲ ಕಟ್ಗೆಗೂ ಹಚ್ಕೊಂಡ ತಿನ್ನಾನಾಗೋದಿಲ್ಲ ರೀ. ಅಂದ್ರೆ ಈ ಜೋಳದ ಸಣ್ಣ ದಂಟು ಇರ್ತಾವ್ರಿ, ಆ ದಂಟಿಗೆ ಹಚ್ಕೊಂಡ ತಿಂತಿದ್ದೀವಂತ ನಾವು ಸಣ್ಣವರಿದ್ದಾಗ. ನಮಗೂ ಒಂದೊಂದು ಟೈಮ್ದಾಗ ಆ ದಂಟು ಸಿಗದೆ ಹೋದ್ರೆ ಲಾಸ್ಟಿಗೆ ಈ ರೀತಿ ಸ್ಪೂನ್ನೊಳಗೆ ಹಾಕ್ಕೊಂಡಾದರೂ ತಿಂತಿದ್ದೀವಿ. ಮಧ್ಯಾಹ್ನ ಮಾಡಿವಪ್ಪ ಅಂತಂದರೆ ಸಾಯಂಕಾಲವರೆಗೂ ನಮ್ಮ ಕೈಯಾಗ ಈ ಗಣಿಕೆ ಇರತ್ತಿತ್ತು. ಯಾಕಂದ್ರೆ ಹುಂಚಿ ಚಿಗಳಿ ಮಾಡ್ಕೊಂಡೇವಂತ ಸಂಚನಕ ಅದೇ ಫೀಲ್ ಒಳಗೆ ಇರ್ತಿದ್ವಿ. ಇವತ್ತಿನ ನನ್ನ ಮಕ್ಕಳ ಜೊತೆ ಹುಂಚಿ ಚಿಗಳಿ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬೆಟ್ಟಕ್ಕನಂತ್ರಿ.